ಅದನ್ನ ಎಲ್ಲಿ ಬೇಕಲ್ಲಿ ಹೊರದಿದ್ದ. ಆ ಲುಂಗಿಗೂ ಗತಿ ಇರ್ಲಾರ್ದಂಗೆ ಇತ್ತ ಅವನ ಜೀವನ. ಅದನ್ನ ಅದ್ರೊಳಗೆ ಇಟ್ಟಿದ್ದವ. ಆ ಟ್ರಂಕು ಆ ಕಾಲದ್ದು, ಆ ಲುಂಗಿನೂ ಆ ಕಾಲದ್ದು, ಅದ್ರೊಳಗೆ ಅದನ್ನ ಹಾಕಿ ಇಟ್ಟಿದ್ದ. ಅದನ್ನ ದಿನ ನೋಡಿ ಬರ್ತಿದ್ದ. ಇದೇನಿದು ಹರಕ ಲುಂಗಿ ನೋಡಿ ಬರೋದು? ಏನಿಲ್ಲ ಯಪ್ಪ, ನಾನು ನಿಮ್ಮ ಹತ್ತಿರ ಬರೋ ತನಕನೂ ಸಹಿತ ಈ ಲುಂಗಿಗೂ ನನ್ನ ಗತಿ ಇದ್ದಿಲ್ಲ. ಇದು ಒಂದೇ ನನ್ನ ಜೀವನ ಆಗಿತ್ತು. ನಿಮ್ಮ ಹತ್ರ ಬಂದ ಮೇಲೆ ಇಷ್ಟೆಲ್ಲ ವೈಭವ ಸಿಕ್ಕದ. ಕಿರೀಟ ನೋಡ್ರಿ, ಚೈನ್ಗಳನ್ನ ನೋಡ್ರಿ, ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ನೋಡ್ರಿ, ಈ ಎಲ್ಲ ವೇಷಭೂಷಣಗಳನ್ನ ನಿಮ್ಮ ಹತ್ರ ಬಂದ ಮೇಲೆ ನಾ ಪಡ್ಕೊಂಡೆ. ಆದರೂ ಸಹಿತ ಇವೆಲ್ಲ ಬಂದಾಗ ಇದನ್ನ ಮರತ್ರ ಇವು ತಡ ಇಲ್ಲದೆ ಇಳಿದು ಹೊಕ್ಕವನ್ನು ಸಂಕಟಕ್ಕೆ ಇದನ್ನ ಮರಿಬಾರ್ದು ಅನ್ನೋದಕ್ಕೆ ನೋಡಿ ಬರಾಕತ್ತೀನಿ. ನನ್ನ ಹಳೆಯ ನೆನಪನ್ನ ನಾ ಮಾಡಿಕೊಳ್ಳಾಕತ್ತೀನಿ ಅಂತ. ಅಂದ್ರೆ ನಮ್ಮ ಜೀವನದೊಳಗೆ ನಾವು ಬಹಳ ಸುಖವಾಗಿರ್ಬೇಕಾಗಿತ್ತು ಅಂತಂದ್ರೆ ಈಗ ಎಷ್ಟು ಎತ್ತರಕರ ಇರುವಲ್ಬೇಕ, ನಾವು ಹಿಂದೆ ಹಾಗಿದ್ವಿ. ಆ ಎತ್ತರ ಕಾಯಂ ಆಗಿರ್ಬೇಕಾಗಿತ್ತು, ಆ ಎತ್ತರ ಕಾಯಂ ಉಳಿಬೇಕಾಗಿತ್ತು ಅಂತಂದ್ರೆ ನಾನು ಹಿಂದೆ ಹೇಗಿದ್ದೆ ಅನ್ನುವಂತಹದ್ದನ್ನ ನೆನಪಿಸಿಕೊಂಡ್ರೆ ಮಾತ್ರ ನಮಗೆ ಸುಖ ಸಿಗ್ತದೆ ಹೊರತಾಗಿ ನಾನಾ ಅಂತ ಅಂದ್ರೆ ಅದು ಉಳಿಯಂಗಿಲ್ಲ, ಅದು ಉಳಿಬಾರ್ದು. ಹಂಗೊಂದಿಷ್ಟು ಜೀವನದೊಳಗೆ ನೀವೇನು ಸಾಧಿಸ್ಬೇಕು ಅಂತಂದ್ರೆ ನಾ ಅನ್ನೋದನ್ನ ಏನಾದ್ರೂ ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ, ನಾನ್ ಅನ್ಬೇಡ್ರಿ. ಕೆಟ್ಟ ಕೆಲಸ ಮಾಡಿದಾಗ ನಾನ್ ಅನ್ರಿ, ಅವಾಗ ಅನ್ನೋದಿಲ್ಲ ನೀವು. ಒಂದ್ ಯಾವ್ದಾರು ಒಳ್ಳೇದು ಮಾಡಿದ್ರಿ ಯಾರ ಅಂತಂದ್ರೆ ನಾನ ಮಾಡೀನ್ರಿ, ನಾ ಮಾಡ್ಲಾರ್ದೇ ಇಲ್ಲ ಬೇಕು. ಒಂದ್ ಕೆಟ್ಟ ಕೆಲಸ ಆಗಿದ್ರೆ ಯಾರು ಮಾಡ್ಯಾರ ಅದು ನಂಗೆ ಗೊತ್ತಿಲ್ರಿ ಅಂದ ಬಿಡ್ತೀನಿ. ನೀವು ಒಳ್ಳೇದು ಮಾಡಿದಾಗ ವರ್ಣನೆ ಬಂತಂದ್ರೆ ನಾನ ಮಾಡೀನಿ, ಕೆಟ್ಟದ್ ಬಂದಾಗ ಹಂಗನಂಗಿಲ್ಲ. ಯಾವುದೋ ಒಂದು ಮುದುಕಿ ಜೀವಮಾನದೊಳಗೆ ದಾನ ಮಾಡ್ಲಾರ್ದು ಒಮ್ಮೆ ಬಾಳ ಒತ್ತಾಯ ಮಾಡಿದಾಗ ಒಂದು ಒಣ ಗಜ್ರಿ ನೀಡಿತ್ತಂತು. ಹೋದ ವರ್ಷದ್ದು ಅದು. ಎಷ್ಟು ವರ್ಷದ್ದು? ಹೋದ ವರ್ಷದ ಗಜ್ರಿ, ವಾರದ ಗಜ್ರಿನ ಒಣಗಿ ಹೋಗಿರ್ತೈತಿ. ಅದು ಆಕಿಗೆ ಗೊತ್ತಿರ್ಲಾರ್ದಂಗ ಆಕಿ ಗಜ್ರಿ ತಂದಿಟ್ಟಾಗ ಆ ಗಜ್ರಿನ ಇಲಿ ತಗೊಂಡು ಹೋಗಿ ಅಲ್ಲಿ ಗುದ್ದಿನ ಹತ್ರ ತಗೊಂಡು ಹೋಗ್ಬಿಟ್ಟಿತ್ತಂತ. ತಿಂದು ಭಿಕ್ಷಕ್ ಬಂದಾಗ ಅವಂಗ ಆ ಗಜ್ರಿ ತಂದು ಹಿಡಿಯಾಳ. ಎಂತ ದಾನಸೂರಲ್ಲ, ಒಣಗಿದ ಗಜ್ರಿ. ಆ ಗಜ್ರಿ ನೀಡಿಸಿಕೊಂಡು ಸಾಧು, ಅಪ್ಪ ಅಮ್ಮ ಏನ್ ಚಲೋ ನೀಡಿದಲ್ಲ, ಗಜ್ರಿ ನೀಡಿ ನಿನಗ ಕೊನೆ ಗಳಿಗೆ ಒಳಗ ಭಗವಂತ ಗಜ್ರಿ ರಥ ಕಳಿಸೋಂಗಾಗ್ಲಿ, ಗಜ್ರಿ ರಥ ನಿನಗೆ ಬರುವಂಗಾಗ್ಲಿ ಅಂತ ಅದನ್ನು ತಗೊಂಡು ಹೋದ. ಅವನ ಹಾರೈಕೆ ಪ್ರಕಾರ ಸ್ವರ್ಗದಿಂದ ಗಜ್ರಿ ರಥ ಬಂತು. ಮೊದಲು ಸೂಚನೆ ಬಂದಿತ್ತು, ಇಂಥ ದಿವಸ ಗಜ್ರಿ ರಥ ಬರ್ತೈತಿ, ನೀವು ಹೋಗಕಡ್ಡಿ ಇಲ್ಲ ಸ್ವರ್ಗಕ್ಕೆ. ಆಕಿ ಇಲ್ಲ ಬರದ ಖುಷಿ. ಓಣ್ಯಾಗ ಎಲ್ಲರ ಮುಂದೆ ಹೇಳ್ಯಾಳ, ಯಾರ ಬರಂಗಿದ್ರು ಬರ್ರಿ, ನಾನು ಹೋಗಕ್ಕಿದ್ದೀನಿ. ಈಗ ಹೇಳಿದ್ದ ಹಂಗ ಸಾಕಾಗಿ ಹೋಗಿತ್ತು ಓನೇನ ಮಂದಿಗೆ. ಕೇಳಿ ಕೆಲವು ಮಂದಿಗೆ ಸಾಕಾಗಿತ್ತು, ಇನ್ನು ಕೆಲವು ಮಂದಿಗೆ ಹೋಗೋದ ಬೇಕಾಗಿತ್ತು. ನಮಗೂ ಮನೆಯಾಗ ಯಾರು ಕಾಳಜಿ ಮಾಡುವಲ್ರವ, ಮತ್ತೆ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗು ಇರ್ತಾರಲ್ಲ ಅಂತವ್ರು ಓಣ್ಯಾಗ. ಬೇಸರವರು ಎಲ್ಲರೂ ತಯಾರಾದ್ರು. ಒಂದು 30 ಮಂದಿ ತಯಾರಾಗಿ ರಾಕಿ ಕೂಡ ಹೋಗಾಕ. ಸಮಯಕ್ಕೆ ಸರಿಯಾಗಿ ರಥ ಬಂತ. ಈಗ ತಯಾರಾಗಿ ಕುಂತಿದ್ಲ, ರಥದಾಗ ಕುಂತ್ಲು. ಮತ್ತ ನಾವೆಲ್ಲಿ ಕುಂದ್ರು ಅಂತ ಅವರೆಲ್ಲ ಇಲ್ಲ, ಇದು ನಾನೊಬ್ಬಕ್ಕೆ ದಾನ ಮಾಡೀನಿ, ನಾನಷ್ಟ ದಾನ ಮಾಡೀನಿ, ಅದ್ರ ಸಲುವಾಗಿ ನನಗೆ ಬಂದೈತಿ. ಇದು ನಿಮಗ್ ಕುಂದ್ರಾಕ ಅವಕಾಶ ಇಲ್ಲ. ಭಾಳ ಅಂದ್ರೆ ನಾನು ಕಾಲು ಹಿಡ್ಕೊಂಡು ಜೋತ್ ಬಿಡ್ರಿ, ಅಷ್ಟ್ರು ಕಾಲು ಹಿಡ್ಕೊಂಡು ಜೋತ್ ಬಿಡ್ರಿ ಅಂತ ಹೇಳ. ಏನಾರು ಯಾಕಾಗಲ್ಲ, ಕುಂತ್ರು ಆಟ ಜೋತ್ ಬಿದ್ರು ಆಟ ಅಂತ ಓಸು ಕಾಲು ಹಿಡ್ಕೊಂಡಿದ್ದ. ಅರ್ಧಕ್ಕೆ ಹೋದ ಮೇಲೆ ಅಕ್ಕಿನ ತಲೆಯಾಗ ಬಂದೈತಿ, ಗಜ್ರಿ ದಾನ ಮಾಡಿದ್ ನಾನು, ಇವ್ರು ಯಾಕೆ ಬರ್ಬೇಕು ನನ್ನ ಜೋಡಿ? ಮಾಡಿದ್ದು ನಾನು, ಇವರಿಗೆ ಖಾಲಿ ಒಪರೇಟಿ ಪುಗಸೆಟ್ಟಿ ಆ ಸ್ವರ್ಗ ಕೊಟ್ಟಂಗ ಆಗತ್ತಲ್ಲ, ಬೇಡ ಇವ್ರನ್ನ ತಳಗಿಳಿಸಿ ಬರ್ಬೇಕಂತ ಜಿಗಿತಂತದು. ಬಾಳೆ ಕರಿಯಾಕ ಬರ್ತಾನ ಅದೆಲ್ಲ ಬರಂಗಿಲ್ಲ. ನೀ ಏನಾದ್ರೂ ಒಂದು ಒಳ್ಳೇದನ್ನ ಮಾಡಿದಾಗ ಎತ್ತರಕ್ಕೆ ಹೋಗುತ್ತೆ, ಆ ಹೋದಾಗ ಬರಬಾರ್ದು ನೋಡದ ನಾನು ಅಂತ ಹೇಳಿ. ಆ ಹೋದಾಗ ಬಂತು ಅಂತಂದ್ರೆ ಮತ್ತೆ